ಗ್ರೇಟರ್ ಬೆಂಗಳೂರು ಜಾರಿಗೆ ಕೊಡ್ತಂತೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಲಾಯಿತು. ಸಭೆಯ ಅಧ್ಯಕ್ಷರಾದಂಥ ಈಗ ರಿಸರ್ವ್ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತಿನ ಸಭೆಯಲ್ಲಿ ಮುಖ್ಯ ಏನೆಲ್ಲ ಚರ್ಚೆ ಆಯಿತು ಅಂತ ಸರ್? ಈಗ ತೀರ್ಮಾನ ಆಗುವಂತಹ ಸಮಯ ಇದೆ. 3 ಕಾರ್ಪೊರೇಷನ್ ಆಗಬೇಕಾ, 4 ಆಗಬೇಕಾ, 5 ಆಗಬೇಕಾ ಅಂತ ಚರ್ಚೆ. ಸೊ ಸಮಿತಿಯ ವರದಿಗಳು ಅಲ್ಲಿ 3 ಆದರೆ ಯಾವ ರೀತಿ ಆಗ್ಬೋದು, ಸಾಧಕ ಬಾಧಕಗಳು ಏನು, 4 ಕಾರ್ಪೊರೇಷನ್ ಆದರೆ ಯಾವ ಅಂತ ಎಲ್ಲ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಚರ್ಚೆಗಳು ನಡೆದಿದ್ದಾವೆ. ಕೆಲವು ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಪರಮೇಶ್ವರ್ ಅವರು ಇಬ್ಬರು ಕೂಡ ಉಪಸ್ಥಿತಿದ್ದರು. ಸೊ ಅವರು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಪ್ರಕಾರ ನಾವು ಪರಿಶೀಲನೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಮತ್ತೊಮ್ಮೆ ಅವ್ರಿಗೆ ಮುಂದಿನ ವಾರ ಕೊಟ್ಟರೆ ಮುಂದಿನ ವಾರ ತೀರ್ಮಾನ, ಸರ್ಕಾರದ ತೀರ್ಮಾನ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಸೇರಿ ಎಲ್ಲರನ್ನ ಕನ್ಸಲ್ಟ್ ಮಾಡಿ ಮುಂದಿನ ವಾರ ತೀರ್ಮಾನಕ್ಕೆ ಬರ್ತಾರೆ. ಸರ್, ಯಾವಾಗ ಜಾರಿ ಆಗ್ಬೋದು ಸರ್? ಈಗ ಗ್ರೇಟರ್ ಬೆಂಗಳೂರು ಯಾವಾಗ ಜಾರಿ ಆಗ್ಬೋದು? ಗ್ರೇಟರ್ ಬೆಂಗಳೂರು ಈಗಾಗಲೇ ಜಾರಿಯಲ್ಲಿದೆ. BBMP ಏರಿಯಾನೇ ಗ್ರೇಟರ್ ಬೆಂಗಳೂರು ಏರಿಯಾ ಆಗಿ ಪರಿವರ್ತನೆ ಆಗಿ ಇವತ್ತು BBMP ಇಲ್ಲ, ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿನೇ ಇರ್ತಕ್ಕಂಥದ್ದು. ಆದರೆ ಅದರಲ್ಲಿ 3 ಕಾರ್ಪೊರೇಷನ್ ಇರಬೇಕಾ, ಅದ್ರ ಒಳಗಡೆ 4 ಇರಬೇಕಾ, 5 ಇರಬೇಕಾ ಅಂತ ಪ್ರಶ್ನೆ. ಸೊ ಸಮಿತಿಯ ಸದಸ್ಯರು ಎಲ್ಲರೂ ಸೇರಿ 3, 4, 5 ಈ ವಿಂಗಡಣೆ ಆದಾಗ ಯಾವ ರೀತಿ ಇದು ಕಾಣುತ್ತೆ, ಆಡಳಿತಾತ್ಮಕ ರೀತಿಯಲ್ಲಿ ಪರಿಣಾಮಗಳೇನೋ, ಇದಕ್ಕೆ ಸಾಧಕ ಬಾಧಕಗಳನ್ನೇನೋ, ಇದು ಯಾವ ರೀತಿ ಆಗಬೇಕು ಅಂತ ಎಲ್ಲ ಚರ್ಚೆ ಮಾಡಿದ್ದೀವಿ. ಆ ಪ್ರೆಸೆಂಟೇಷನ್ ಅವ್ರಿಗೆ ತೋರಿಸಿದ್ದೇವೆ. ಅವರ ಕೆಲವು ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಇನ್ನೊಂದು ಬಾರಿ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಂಡು ಮುಂದಿನ ವಾರ ಸಲ್ಲಿಸ್ತೇವೆ. ಈಗ ವಿರೋಧ ಪಕ್ಷಗಳು ಕೂಡ ಆರಂಭದಲ್ಲಿ ವಿರೋಧ ಮಾಡ್ತಾನೆ ಇದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ? ಒಂದು ಸಂಪೂರ್ಣವಾಗಿ ವಿರೋಧ ಪಕ್ಷಗಳ ಜೊತೆಗೆ ಚರ್ಚೆ ಈಗಾಗಲೇ ವಿಧಾನಸೌಧದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಖುದ್ದಾಗಿ ಕರೆದು ನಮ್ಮ ಜೊತೆಗೆ ಅವ್ರ ಜೊತೆಗೆಲ್ಲ ಚರ್ಚೆ ನಡೆಸಿದ್ದಾರೆ. ಅವರ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಅವರ ಅಭಿಪ್ರಾಯಗಳನ್ನು ಗಮನದಲ್ಲಿ ಇಟ್ಕೊಂಡು ಇದೆಲ್ಲ ತಯಾರು ಮಾಡಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಟಚ್ಚಲ್ಲಿದ್ದೇವೆ. ಇನ್ನು ಮುಂದೆ ಮತ್ತೊಮ್ಮೆ ಇನ್ನೊಂದು ಬಾರಿ ಮಾಡೋಕ್ಕಿಂತ ಮುಂಚೆ ಡೆಫಿನೆಟ್ಲಿ ಅವ್ರ ಜೊತೆಗೂ ಕೂಡ ಚರ್ಚೆ ಸರ್ಕಾರ ಮಾಡುತ್ತೆ ಅಂತ ನನಗೆ ನಂಬಿಕೆ ಇದೆ. ಈಗ ತಾವು ಪ್ರಾಧಿಕಾರದ ಅಧ್ಯಕ್ಷರಿದ್ದೀರಿ, ಎಷ್ಟು ಪಾಲಿಕೆ ಆದರೆ ಸೂಕ್ತ ಅಂತ ಶಿಫಾರಸನ್ನ ಅಥವಾ ಒಂದು ಸಲಹೆನ ಕೊಟ್ಟಿದ್ದೀರಿ ಸರ್ಕಾರಕ್ಕೆ ಅಂತ? ಮುಂದಿನ 25, 30, 40 ವರ್ಷದ ದೃಷ್ಟಿಯಿಂದ ಕಡಿಮೆ ಪಾಲಿಕೆಗಳು ಮಾಡಿದ್ರೆ 10-12 ವರ್ಷ 15 ವರ್ಷಕ್ಕೆ ಮತ್ತೊಮ್ಮೆ ವಿಂಗಡಣೆ ಮಾಡಬೇಕಾಗುತ್ತೆ. ಮರು ವಿಂಗಡಣೆ ಪದೇ ಪದೇ ಮಾಡ್ತಾ ಇದ್ರೆ ಅದು ಸರಿ ಇಲ್ಲ. ನನ್ನ ದೃಷ್ಟಿಯಲ್ಲಿ ಸ್ವಲ್ಪ ನಂಬರ್ 3ಕ್ಕಿಂತ ಜಾಸ್ತಿ ಇದ್ದರೆ ಬೆಂಗಳೂರು ನಗರದ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಒಂದು ಗ್ರೇಟರ್ ಬೆಂಗಳೂರು ಜಾರಿ ಆದ್ಮೇಲೆ ಈಗ ಒಂದು ಪಾಲಿಕೆಗೆ ಎಷ್ಟು ವಾರ್ಡ್ಗಳಾಗಿ ವಿಂಗಡಣೆ ಆಗುತ್ತೆ ಅಂತ? ಕನಿಷ್ಠ ಒಂದು 100 ವಾರ್ಡ್ ಆದರೂ 80ಇಂದ 100 ವಾರ್ಡ್ವರೆಗೂ ಮಿನಿಮಮ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ.